ಆರ್ಟ್ ಮೇಲೆ ಹಾಕ್ಸ್ತಾರೆ, ಕೈ ಮೇಲೆ ಹಾಕ್ಸ್ತಾರೆ, ಗಾಡಿ ಮೇಲೆ ಹಾಕ್ಸ್ತಾರೆ. ನಾನು 2 ರೆಪ್ಪೆ ಮೇಲೆ ಹಾಕ್ಸ್ತೀನಿ. ನನ್ ಮಗ ಪರ್ಮಿಷನ್ ಕೊಟ್ರೆ 1606 ಅಂತ ಹಾಕ್ಸ್ತೀನಿ ಅವ್ರದ್ದು. ರೆಪ್ಪೆ ಮೇಲೆ ಹಾಕ್ಸ್ತೀನಿ ಸರ್, ಯಾಕಂದ್ರೆ ಪ್ರಪಂಚ ನೋಡೋದೇ ನಮ್ ಕಣ್ಣು. ಆ ಕಣ್ಮೇಲೆ ಹಾಕ್ಸಿದ್ರೆ ಇಡೀ ಪ್ರಪಂಚ ನಮ್ ಬಸ್ ನ ನೋಡುತ್ತೆ. ಕಿತ್ತೋಗಿರೋ ದೃಶ್ಯನ್ ಬರಲ್ಲ ಅಂದ್ರಲ್ಲ, ಆ ಕಿತ್ತೋಗಿರೋ ದೃಶ್ಯನು 6 ಅಡಿ ಕಟ್ಟೋಟ್ ಬಂದೇ ಬರುತ್ತೆ. ನಾವ್ ಅದಕ್ಕೆ ಅಲಂಕಾರ ಮಾಡೇ ಮಾಡ್ತೀವಿ, ಅದಕ್ಕೆ ಹಾಲು ಅಭಿಷೇಕ ಮಾಡೇ ಮಾಡ್ತೀವಿ. 100 ಪಿರಂಗಿನ ಅಡ್ಡ ಬಂದ್ರು ನಾನ್ ತಡ್ ನಿಲ್ಸಕ್ಕಾಗಕ್ಕಿಲ್ಲ. ಆದ್ರೆ ಅವನೊಂದು ಲೇಡೀಸ್ಗೆ ಯಾರೇ ಆಗಿರ್ಲಿ, ಅವ್ನ್ ಇಟ್ಕೊಂಡಿರ್ಬೋದು ಕಟ್ಕೊಂಡಿರ್ಬೋದು, ಸೆಕೆಂಡ್ರಿ ಅದು. ಬಟ್ ಅವ್ನ್ ಮಾಡಿರೋ ತಪ್ಪು ಮಾಡಿದಾನೆ. ದಿನ ಸ್ನಾನ ಮಾಡಿ ಪ್ರತಿ ಒಂದ್ ದೇವರಲ್ಲೂ ನಮ್ ಡಿ ಬಾಸ್ ಬರ್ಲಿ ಅಂತ 101 ತೆಂಗಿನಕಾಯಿ ಹೊಡಿತೀವಿ ಅಂತ ಅರ್ಕೆ ಮಾಡ್ತಾ ಇದೀವಿ ಹೊರತು ಅವ್ರು ಬರೋದ್ ಬೇಡ ಅಂತ ಯಾವ್ದೇ ಒಂದ್ ಮನುಷ್ಯ ಹೇಳ್ತಾ ಇಲ್ಲ. ನಮಸ್ಕಾರ ಆಂಟಿ. ನಮಸ್ಕಾರ ಮೇಡಮ್. ನನ್ನ ಹೆಸರು ಮಮತಾ ಅಂತ. ನಿಮ್ ಹೆಸರು ಆಂಟಿ? ಮಂಜುಳಾ. ನ್ಯೂಸ್ ಎಲ್ಲ ನೋಡ್ತೀರಾ ನೀವು? ಫಿಲಮ್ಗಳು ಎಲ್ಲ ಯಾವ ಹೀರೋ ಅಂದ್ರೆ ಇಷ್ಟ? ದರ್ಶನ್. ಇವಾಗ ದರ್ಶನ್ ಅವ್ರದೆಲ್ಲ ತುಂಬಾ ಎಲ್ಲ ಕೊಲೆ ವಿಷಯ ಅದು ಎಲ್ಲ ನಡೀತಾ ಇದಲ್ಲ ಆಂಟಿ, ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಸರ್ ಮೇಡಮ್ ಏನೋ ತಪ್ಪು ಮಾಡಿದ್ದಾರೆ, 1-2-3 ಏಟ್ ಹೊಡೆದಿದ್ದಾರೆ. ಆದ್ರೆ ಇವ್ನ್ ಮಾಡಿರೋ ತಪ್ಪಿಗೆ ಅವ್ರು ಶಿಕ್ಷೆ ಕೊಟ್ಟಿದ್ದಾರೆ. ಹೊಡೆದಿದ್ದಾರೋ ಕೊಲೆ ಮಾಡಿದಾರೋ ಯಾರು ನೋಡಿಲ್ಲ, ಸುಮ್ನೆ ಸಿಕ್ತು ನೆಪ ಹೇಳಿದ್ರು. ಆದ್ರೆ ಒಂದು ಲೇಡೀಸ್ಗೆ ಯಾರೇ ಆಗಿರ್ಲಿ, ಅವ್ನ್ ಇಟ್ಕೊಂಡಿರ್ಬೋದು ಕಟ್ಕೊಂಡಿರ್ಬೋದು, ಸೆಕೆಂಡ್ರಿ ಅದು. ಬಟ್ ಅವ್ನ್ ಮಾಡಿರೋ ತಪ್ಪು ಮಾಡಿದಾನೆ ಅಷ್ಟೇ. ಅವ್ರು ಈಚೆ ಬರ್ಬೇಕು ಅಂತ ನಿಮ್ಗೆ ಆಸೆ ಇದೆಯಾ? ತುಂಬಾ ಆಸೆ. ಎಲ್ಲರೂ ಆರ್ಟ್ ಮೇಲೆ ಹಾಕ್ಸ್ತಾರೆ, ಕೈ ಮೇಲೆ ಹಾಕ್ಸ್ತಾರೆ, ಗಾಡಿ ಮೇಲೆ ಹಾಕ್ಸ್ತಾರೆ. ನಾನು 2 ರೆಪ್ಪೆ ಮೇಲೆ ಹಾಕ್ಸ್ತೀನಿ. ನನ್ ಮಗ ಪರ್ಮಿಷನ್ ಕೊಟ್ರೆ 1606 ಅಂತ ಹಾಕ್ಸ್ತೀನಿ ಅವ್ರದ್ದು. ರೆಪ್ಪೆ ಮೇಲೆ ಹಾಕ್ಸ್ತೀನಿ ಸರ್, ಯಾಕಂದ್ರೆ ಪ್ರಪಂಚ ನೋಡೋದೇ ನಮ್ ಕಣ್ಣು. ಆ ಕಣ್ಮೇಲೆ ಹಾಕ್ಸಿದ್ರೆ ಇಡೀ ಪ್ರಪಂಚ ನಮ್ ಬಸ್ ನ ನೋಡುತ್ತೆ. ಅಷ್ಟೊಂದ್ ದೊಡ್ಡ ಅಭಿಮಾನಿ, ತುಂಬಾ ಜಾಸ್ತಿ ಹೇಳ್ಕೊಳೋದಕ್ಕಾಗಲ್ಲ. ಇವಾಗ ದರ್ಶನ್ ಅವ್ರ ಮನೆಯವರು, ದರ್ಶನ್ ಸರ್ ಮನೆಯವರೆಲ್ಲ ಸ್ವಲ್ಪ ಬೇಜಾರಲ್ಲಿ ಇರ್ತಾರಲ್ಲ ಆಂಟಿ, ಅವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು? ಅವ್ರಿಗೆಲ್ಲ ದೇವರೇ ಶಾಂತಿ ಕೊಡ್ತಾರೆ ಮೇಡಮ್. ನಮ್ ಬಾಸ್ ಆಚೆ ಬಂದ್ರೆ ಮೇಡಮ್ ಫುಲ್ ಖುಷಿ ಆಗುತ್ತಾರೆ. ನೀವು ಡೈಲಿ ಎಲ್ಲ ನ್ಯೂಸ್ ಅದೆಲ್ಲ ಫುಲ್ ನೋಡಿದೀರಾ ಅಂತ? ಮೇಡಮ್, ನಮ್ ಶಾಸ್ತ್ರಿ ಮಾಡಿರೋ ಕೆಲ್ಸ ಯಾವ್ದು ತಪ್ಪಿಲ್ಲ, ಮಾತಾಡೋ ತಪ್ಪು. ಬಟ್ ಒಬ್ರು ಹೇಳಿದ್ರು ಗೊತ್ತಾ ನ್ಯೂಸ್ ಅವರು, ಏನಂತ ಹೇಳಿ, ಈ ಕಿತ್ತೋಗಿರೋ ದರ್ಶನ್ ಬರಲ್ಲ, ಆ ಕಿತ್ತೋಗಿರೋ ದರ್ಶನ್ ಇವತ್ತಿರೋದಕ್ಕೆ ಇಡೀ ಬೆಂಗಳೂರೇ ದರ್ಶನ್ ಬೇಕು ಅಂತ ಇದಾರೆ ಹೊರತು ಬೇಡ ಅಂತ ಇಲ್ಲ. ಸೂಪರ್ ಆಂಟಿ, ನೀವು ಸೂಪರ್, ತುಂಬಾ ಸೂಪರ್. ನೀವು ಯಾವಾಗಿಂದ ಆಂಟಿ ನೀವು ದರ್ಶನ್ ಅಭಿಮಾನಿ? ಮೇಡಮ್, ನಾನ್ ಲವ್ ಮಾಡೋ ಸ್ಟಾರ್ಟ್ ಮಾಡಿ ಕರಿಯ ಫಿಲಮ್ ಇಂದ, ಅವತ್ತಿಂದ ಅವ್ರ ನನ್ನ ಆಟಕ್ಕೆ ತುಂಬಾ ಟಚ್ ಆಗೋದ್ರು. ನಾನ್ ಲವ್ ಮಾಡೇ ಮದ್ವೆ ಆಗಿತ್ತು. ಲವ್ ಮ್ಯಾರೇಜ್ ಆಂಟಿ ನಿಮ್ದು? ಎಷ್ಟು ವರ್ಷದ ಲವ್ ನಿಮ್ದು? 22 ವರ್ಷ. 22 ವರ್ಷ ಲವ್. ಎಷ್ಟು ವರ್ಷಕ್ಕೆ ಮದ್ವೆ ಆಗಿದ್ದು? ಆ ಪಿಕ್ಚರ್ ನೋಡಿ 3 ತಿಂಗಳಿಗೆ ಮದ್ವೆ ಅದೇ. ಮೂವಿ ನೋಡ್ಬಿಟ್ಟು 3 ತಿಂಗಳಿಗೆ ಮದ್ವೆ ಆಗೋದ್ರ? ಎಸ್ ಮೇಡಮ್. ಮೂವಿ ನೋಡಿ ಫುಲ್ ಇನ್ಸ್ಪೈರ್ ಆಗಿ ಜೋಶ್ ಅಲ್ಲಿ ಮದ್ವೆ ಆಗೋದು. ಹೆಂಗಿತ್ತು ಆಂಟಿ ನಿಮ್ ಲವ್ ಸ್ಟೋರಿ? ಸ್ವಲ್ಪ ನಮ್ಗೂ ಹೇಳ್ತೀರಾ? ನಮ್ ಲವ್ ಸ್ಟೋರಿ ಒಂದ್ ಜಾತ್ರೆ ಸ್ಟಾರ್ಟ್ ಆಯ್ತು, ಕೊನೆಗೆ 2 ವರ್ಷ ಆಯ್ತು ಅವ್ರು ಎಂಡ್ ಆಗಿ, ನಮ್ಮ ಮನೆಯವ್ರು ತೀರೋಗಿ. ಸಾರಿ ಆಂಟಿ. ಓಕೆ, ಪರವಾಗಿಲ್ಲ. ನಿಮ್ಗೆ ಮಾಡ್ಕೊಂಡು ಬೇಡ್ದು. ನಿಮ್ಗೆ ಮಕ್ಳು ಅಲ್ಲ ಆಂಟಿ? 2 ಹೆಣ್ಮಕ್ಳಿದಾರೆ, ಮದ್ವೆ ಆಗಿದೆ, ಆಚೆ ಇದಾರೆ, ಮಗ ಜೊತೆಲಿ ಇದ್ದಾನೆ. ಒಂದೇ ಲವ್? ಇವ್ರದೇ ಫಸ್ಟ್ ಲವ್? ಮದ್ವೆ ಲವ್ ಮಾಡಿ ಇವ್ರದೇ ಫಸ್ಟ್ ಮದ್ವೆ? ಹೌದು. ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ. ಸೊ ಅಂದ್ರೆ ಅವ್ರ ಅಭಿಮಾನಿಗಳು ನೋಡಿ ಯಾವ ತರ ಇದ್ ಮಾಡ್ತಾ ಇದಾರೆ. ಡಿ ಬಾಸ್ ಬರ್ಲಿ ಅಂತ ಅಂದ್ಬಿಟ್ಟು ಅಚ್ಚೆ ಇದ್ ಮಾಡ್ಕೊಳ್ಳೋದಾಗ್ಲಿ, 6106 ಹೇಳೋದ್ರಲ್ಲಿ ಈ ತರ ಸಿಕ್ಕಾಪಟ್ಟೆ ಇದ್ರಲ್ಲಿ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಅಭಿಮಾನದ ಬಗ್ಗೆ? ಸರ್, ಅಭಿಮಾನ ಹೇಳ್ತಿದ್ದೀನಲ್ಲ ಸರ್, ಒಂದು ದೇವ್ರು ನಮ್ನ ಕೈ ಹಿಡಿತಾ ಇದೆ ಅಂದ್ರೆ ಅದೇ ದೇವಸ್ಥಾನಕ್ಕೆ ಏನ್ ಹೋಗ್ತೀವಿ, ಸ್ನಾನ ಮಾಡಿ ಹೋಗ್ತೀವಿ. ಹಂಗೆ ನಾವ್ ದಿನ ಸ್ನಾನ ಮಾಡಿ ಪ್ರತಿ ಒಂದ್ ದೇವರಲ್ಲೂ ನಮ್ ಡಿ ಬಾಸ್ ಬರ್ಲಿ ಅಂತ 101 ತೆಂಗಿನಕಾಯಿ ಹೊಡಿತೀವಿ ಅಂತ ಅರ್ಕೆ ಮಾಡ್ತಾ ಇದೀವಿ ಹೊರತು ಅವ್ರು ಬರೋದ್ ಬೇಡ ಅಂತ ಯಾವ್ದೇ ಒಂದ್ ಮನುಷ್ಯ ಹೇಳ್ತಾ ಇಲ್ಲ. ಬರ್ಲಿ ಅಂತ ಹೇಳ್ತಾ ಇದಾರೆ. ಅದೇ ಒಬ್ರು ನ್ಯೂಸ್ ನವ್ರು ಮಾತ್ರ ಕಿತ್ತೋಗಿರೋ ದೃಶ್ಯನ್ ಬರಲ್ಲ ಅಂದ್ರಲ್ಲ, ಆ ಕಿತ್ತೋಗಿರೋ ದೃಶ್ಯನು 6 ಅಡಿ ಕಟ್ಟೋಟ್ ಬಂದೇ ಬರುತ್ತೆ. ನಾವ್ ಅದಕ್ಕೆ ಅಲಂಕಾರ ಮಾಡೇ ಮಾಡ್ತೀವಿ, ಅದಕ್ಕೆ ಹಾಲು ಅಭಿಷೇಕ ಮಾಡೇ ಮಾಡ್ತೀವಿ. ನಮ್ ಪ್ರಕಾರ ಇನ್ನೊಂದ್ 2 ತಿಂಗಳು ಒಳಗಡೆನೆ ಬರ್ತಾರೆ ಸರ್. ಫುಲ್ 2 ತಿಂಗಳು ತಗೊಳುತ್ತಾ ಅನ್ಸುತ್ತಾ ಆಂಟಿ ನಿಮ್ಗೆ? ಹ್ಞೂ ಮೇಡಮ್, ಯಾಕಂದ್ರೆ ಅವ್ರು ಹೊಡೆದಿರೋದಷ್ಟೇ, ಕೊಲೆ ಮಾಡಿರೋದು ಯಾರ್ಯಾರು ಏನೇನೋ ದುಡ್ಗೋಸ್ಕರ ಮಾಡಿದಾರೆ, ಬೇರೆದಕ್ಕೋಸ್ಕರ ಮಾಡಿರ್ತಾರೆ. ಬಂದಿರೋ ಹೆಸರು ಮಾತ್ರ ಅವ್ರದ್ದು. ಇವಾಗ ಫಸ್ಟ್ನೇ ಏಟು ನಾವು ನಿಮ್ಗೆ ಹೊಡಿತೀವಿ, ಗುಂಪಲ್ಲಿ 10 ಜನ ಹೊಡಿತಾರೆ, 10 ಜನದ ಹೆಸರು ಬರಲ್ಲ. ಯಾವಾಗ ನಾನು ಹೊಡೆದಿರ್ತೀನಲ್ಲ, ನನ್ನ ಹೆಸರೇ ಮುಂದೆ ಬರೋದು. ಇವಾಗ ನೀವು ಲವ್ ಮ್ಯಾರೇಜ್ ಅಲ್ಲ ಆಂಟಿ, ಸೊ ಈ ಲವ್ ಬಗ್ಗೆ ನಿಮ್ ಅಭಿಪ್ರಾಯ ಏನ್ ಆಂಟಿ?
ಅಂದ್ರೆ ಇವಾಗಿರೋ ಈ ಯೂತ್ ಟೀನೇಜ್ ಹುಡುಗರು ಹುಡ್ಗಿರ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಬ್ಬೊಬ್ರಿಗೆ ಲವ್ ಅಂದ್ರೆಲ್ಲ ಆಟಗಳಾಗೋಗೈತಲ್ಲ, ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು? ಮೇಡಮ್ ಮುದ್ದಷ್ಟೇ ನನ್ ಮಗನೇ ತಗೊಳ್ಳಿ, ಮದ್ವೆ ಆದ್ಲು 3 ತಿಂಗಳು ಅಷ್ಟೇ ಇದ್ಲು ಅವಳು. ನಾವ್ ಅದಕ್ಕೆಲ್ಲ ಫೀಲ್ ಆಗ್ಲಿಲ್ಲ. ಬಾಳ್ಬೇಕು ಬದುಕ್ಬೇಕು ಅಂತ ಅವಳಲ್ಲಿ ಆಸೆ ಇದ್ರೆ ಅವ್ನ್ ಗಂಜಿ ಕೊಡ್ಲಿ, ನಾವ್ ಬಾಳ್ತೀವಿ. ಅವ್ನ ಅನ್ನ ಹಾಕ್ಲಿ ಬಿಡ್ಲಿ, ನಾವೇ ದುಡ್ದು ಹಾಕ್ಸಾಕ್ತಿವಿ. ಬಾಳಕ್ ಇಷ್ಟ ಇಲ್ವಾ, ಹೋಗ್ತಾ ಇರ್ಬೋದು, ಏನು ತಲೆ ಕೆಡ್ಸ್ಕೊಂಬಾರ್ದು. ಒಂದ್ ಹುಡುಗಿ ಓದ್ಲು ಅಂತ ನಾವ್ ಫೀಲ್ ಆಗ್ಬಾರ್ದು, ಒಂದ್ ಹುಡುಗ ಓದ ಅಂತಾನು ನಾವ್ ಫೀಲ್ ಆಗ್ಬಾರ್ದು. ಅವ್ರ ಮುಂದೆ ನಾವ್ ಹೆಂಗ್ ಬದುಕ್ತಿವಿ ಅಂತ ಫೀಲ್ ಆಗ್ಬೇಕು.